ನಗರದ ವಾರ್ಡ್ ನಂಬರ್ 23ರ ಬಂಬು ಬಜಾರ್ ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ಯುವ ಸೈನ್ಯ ಸಂಘಟನೆಯ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಶೌಚಾಲಯ ನಿರ್ಮಾಣಕ್ಕೆ ಒತ್ತಾಯಿಸಿದರು. ನಗರದ ವಾರ್ಡ್ ನಂಬರ್ 23ರ ಬಂಬು ಬಜಾರ್ ಬಸ್ ನಿಲ್ದಾಣದ ಬಳಿ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ ಗ್ರಾಮೀಣ ಭಾಗದಿಂದ ಆಗಮಿಸುವ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆಯಾಗುತ್ತಿದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಶೌಚಾಲಯ ನಿರ್ಮಾಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಯನ್ನ ತಪ್ಪಿಸಬೇಕು ಹಾಗೂ ಸ್ವಚ್ಛತೆಯ ಕುರಿತು ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ನನ್ನ ಹೆಸರು ಮಲ್ಲಿಕಾರ್ಜುನ ಚಂಚನ್ಸೂರ್, ಭಾರತೀಯ ಯುವ ಸೈನ್ಯ ಜಿಲ್ಲಾಧ್ಯಕ್ಷ. ಇವತ್ತು ಭಾರತೀಯ ಯುವ ಸೈನ್ಯ ಸಂಘಟನೆ ವತಿಯಿಂದ ಕಲಬುರಗಿ ನಗರದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಏನಂದರೆ, ಕಾರ್ಪೊರೇಷನ್ ಇವತ್ತೇನು ಸಿಟಿ ಕಾರ್ಪೊರೇಷನ್ ಅಂಡರ್ನಲ್ಲಿ ಬರ್ತಕ್ಕಂಥ ವಾರ್ಡ್ ಸಂಖ್ಯೆ 23 ಇವತ್ತೇನು ಮಹಾನಗರ ಪಾಲಿಕೆ ಅಂಡರ್ನಲ್ಲಿ ಬರುತ್ತೆ. ಅಲ್ಲಿ ಇವತ್ತೇನು ಬಂಬು ಬಜಾರ್ ಇದೆ. ಇವತ್ತು ಸಿಟಿ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಇವತ್ತು ಹಳ್ಳಿ ಸುಮಾರು 15-20 ಹಳ್ಳಿ ಇವತ್ತು ಚೆಂಚನ್ಸರ್ ಆಗಿರ್ಬೋದು, ಮತ್ತು ಅಲ್ಲಿ ಕಲ್ಲಂಗರಗ, ಜಮ್ಮಗ, ಅಷ್ಟಗ, ಗಣಜಲಕೇಡು, ಕುಂಸಿ ಅನೇಕ ಹಳ್ಳಿಗಳು ಇವತ್ತು ಬಸ್ ಸ್ಟಾಪ್ ಇದೆ ಬಂಬು ಬಜಾರ್ನಲ್ಲಿ 23ನೇ ವಾರ್ಡ್ನಲ್ಲಿ. ಅಲ್ಲಿ ಏನಾಗಿದೆ ಅಂದರೆ ಸಾರ್ವಜನಿಕರ ಶೌಚಾಲಯ ಇಲ್ಲ. ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಇವತ್ತು ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಇವತ್ತು ಖುಲ್ಲಾ ನಿವೇಶನ ಇದೆ, ಅಲ್ಲೇ ಟಾಯ್ಲೆಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಪಕ್ಕದಲ್ಲೇ ಒಂದು ಬಾರ್ ಇದೆ, ಅಲ್ಲಿ ಕುಡಿದು ಸಾರ್ವಜನಿಕರು ಇವತ್ತು ಹಲವಾರು ಇವತ್ತು ಮಹಿಳೆಯರ ಮೇಲೆ ಇವತ್ತು ನೋಡ್ತಕ್ಕಂಥ ಇವತ್ತು ಮಾನಕ್ಕೆ ಅಂಜಿಸ್ತಕ್ಕಂಥ ಕೆಲಸ ಇವತ್ತು ಅಲ್ಲಿ ಆಗ್ತಾಯಿದೆ. ಇವತ್ತು ಕಾರ್ಪೊರೇಷನ್ ಅಂಡರ್ನಲ್ಲಿ ಬರ್ತದೆ. ಏನು ವಿಷಯ ಅಂತಂದರೆ, ಅಲ್ಲಿ ಒಂದು ಸಾರ್ವಜನಿಕರ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕಂತೇಳಿ ಇವತ್ತು ಭಾರತೀಯ ಯುವ ಸೈನ್ಯ ವತಿಯಿಂದ ಇವತ್ತು ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಅಲ್ಲಿ ಪಕ್ಕದಲ್ಲೇ APMC ಇದೆ. APMCಯಲ್ಲಿ ಸುಮಾರು 2 ಇವತ್ತು ಬಾತ್ರೂಮ್ ಇದೆ. ಆ APMC ರೈತರಿಗೆ ಸಂಬಂಧಪಟ್ಟಿದೆ. ಈಗ ಕಂಪೌಂಡ್ ದಾಟಿ ಆ ಕಡೆ ಹೋಗಿ ಟಾಯ್ಲೆಟ್ ಮಾಡಿ ಆಗ ಅವಕಾಶ ಇಲ್ಲ. ಅದಕ್ಕಾಗಿ ತಕ್ಷಣವೇ ಇವತ್ತು ಮಹಿಳೆಯರ ಸಲುವಾಗಿ, ವಿದ್ಯಾರ್ಥಿನಿಯರ ಸಲುವಾಗಿ ಕಾರ್ಪೊರೇಷನ್ ಆಯುಕ್ತರು ಇವತ್ತು ಇಲ್ಲಿರ್ತಕ್ಕಂಥ ಮೇಯರು ಒಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಖುಲ್ಲಾ ನಿವೇಶನ ಇದೆ, ಅಲ್ಲಿ ಸಾರ್ವಜನಿಕರ ಶೌಚಾಲಯ ಮಾಡಬೇಕಂತೇಳಿ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತೀನಿ. ಇನ್ನೊಂದು ವಿಷಯ ಏನಂತಂದರೆ, ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ DC ಆಫೀಸ್ ಮುಂದೆ ಅಲ್ಲಿ PDA ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಅನೇಕ ಸಾರ್ವಜನಿಕರು ಅಲ್ಲೂ ಬಸ್ ಸ್ಟಾಪ್ ಇದೆ, ರೋಡಿನ ಮೇಲೆ ಏಕಿ ಮಾಡ್ತಾರೆ, ಅಲ್ಲಿ ಟಾಯ್ಲೆಟ್ ಮಾಡ್ತಾರೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಒಂದು ಈಗ ಸಾರ್ವಜನಿಕರ ಶೌಚಾಲಯ ಇದೆ, ಅದಕ್ಕೆ ಚಾವಿ ಹಾಕಿದ್ದಾರೆ. ಇವತ್ತು ತಕ್ಷಣ DC ಅವ್ರನ್ನೂ ಅಲ್ಲೇ ಓಡಾಡ್ತಾರೆ, ಕಾರ್ಪೊರೇಷನ್ ಆಯುಕ್ತರು ಅಲ್ಲೇ ಓಡಾಡ್ತಾರೆ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಅಲ್ಲೇ ಓಡಾಡ್ತಾರೆ. ಇವತ್ತು ಅಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತು ಶಾಲೆಗೆ ಹೋಗಿ ಅಲ್ಲೇ ಏಕಿ ಮಾಡ್ತಾರೆ, ಅಲ್ಲಿ ಆಫೀಸರ್ಸ್ಗೂ ಅಲ್ಲೇ ಏಕಿ ಮಾಡ್ತಾರೆ ಬಂದು. ಅದಕ್ಕಾಗಿ ಆ ಚಾವಿ ತರೀರಿ, ಅದು ಏನೋ ಸ್ವಚ್ಛತೆ ಮಾಡಿರಿ, ಅಲ್ಲಿ ಇರ್ತಕ್ಕಂಥ ಮೊದಲು ಅದು ತೆಗೀರಿ, ಅದು ಏನದ ಚಾವಿ ತೆಗೆದು ಸ್ವಚ್ಛ ಮಾಡಿ ಅದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ. ಇವತ್ತು ಡೆಂಗಿ, ಮಲೇರಿಯಾ ಅಂತ ರೋಗಗಳು ಹೊಂಟಿದೆ. ಇವತ್ತು ರೋಡಿನ ಮೇಲೆ ಏಕಿ ಮಾಡಿದ್ರೆ ಇವತ್ತು ಇದು ಏನು ಅಲ್ಲೇ ಜಿಲ್ಲಾ ಮೇಡಮ್ ಅವ್ರು ಇರ್ತಾರೆ, ಕಮಿಷನರ್ ಅಲ್ಲೇ ಹೋಗ್ತಾರೆ, ಮತ್ತು ಇನ್ನೂ ಹಲವಾರು ಇವತ್ತು ಕಾರ್ಪೊರೇಷನ್ ಹಲವಾರು ಕಡೆ ಇವತ್ತು ಒಟ್ಟ ಸಾರ್ವಜನಿಕರ ಶೌಚಾಲಯ ಇಲ್ಲ. ಇವತ್ತು ಏನಾದರೂ ಇವ್ರಿಗೆ ಇವತ್ತು ಸ್ವಚ್ಛತೆ ಕಲಬುರಗಿ ಮತ್ತು ಸುಂದರ ನಗರವನ್ನಾಗಿ ಆಫೀಸಿನಲ್ಲಿ ಕೂತಿ ಹೇಳಿದ್ರೆ ಆಗಲ್ಲ. ಇವತ್ತು ಒಂದು 5-6 ಶೌಚಾಲಯಗಳು ಎಲ್ಲೆಲ್ಲಿ ಬಸ್ ಸ್ಟಾಪ್ಗಳಿದೆ, ಎಲ್ಲೆಲ್ಲಿ ರೈತರು ಬರ್ತಾರೆ, ಎಲ್ಲಿ ಶಾಲೆ ಕಲಿತಕ್ಕಂಥ ವಿದ್ಯಾರ್ಥಿಗಳು ಬರ್ತಾರೆ, ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಅಲ್ಲಿ ಎಲ್ಲೆಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲೆಲ್ಲಿ ಒಂದು 5-6 ಇವತ್ತು ಟಾಯ್ಲೆಟ್ಗಳು ಇವರು ಕುಂತುಗಳು ಬಿಡುಗಡೆ ಮಾಡಿ ಅತಿ ಶೀಘ್ರದ ನಿರ್ಮಾಣ ಮಾಡ್ಬೇಕಂತೇಳಿ ಇವತ್ತು ಭಾರತೀಯ ಯುವ ಸೇನೆಯಿಂದ ಆಗ್ರಹ ಮಾಡ್ತೀನಿ. ಮತ್ತು ಏನಾದರೂ ಇವರು ನಿರ್ಲಕ್ಷ್ಯ ತೋರಿಸಿದಲ್ಲಿ ಮುಂದಿನ ದಿನದಲ್ಲಿ ಇದೇ ಕಾರ್ಪೊರೇಷನ್ ಕಮಿಷನರ್ ಚಾವಿ ಜಡಿದು ಮತ್ತು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ ನೀಡುತ್ತೇನೆ. ಧನ್ಯವಾದಗಳು. ಪ್ರತಿಭಟನೆಯಲ್ಲಿ ಭಾರತೀಯ ಯುವ ಸೈನ್ಯದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಚಿಂಚನ್ಸೂರ್, ಜಿಲ್ಲಾ ಉಪಾಧ್ಯಕ್ಷರಾದ ರಫೀಕ್ ಪಟೇಲ್, ಕಾರ್ಯದರ್ಶಿ ಗಣೇಶ್ ಕಟ್ಟಿಮನಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.